everyone fine. ಇನ್ನು ಶಾಸಕ ಮುನಿರತ್ನ ಅವರ ವಿರುದ್ಧದ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಒಕ್ಕಲಿಗ ಸಮುದಾಯ ಈಗ ತಿರುಗಿ ಬೀಳುತ್ತಾ ಇದೆ. ಇನ್ನು ಒಕ್ಕಲಿಗ ಸಮುದಾಯದ ಅನೇಕ ಮುಖಂಡರು ನಾಯಕರು ಮುನಿರತ್ನ ಅವರ ವಿರುದ್ಧ ಹರಿಹಾಯ್ತಾ ಇದ್ರು. ಇವತ್ತು ಒಕ್ಕಲಿಗ ಶಾಸಕರು ಹಾಗೂ ಎಂಎಲ್ಸಿಗಳ ಒಂದು ಸಭೆ ಕೂಡ ನಡೆಯುತ್ತೆ. ಯಾವ ರೀತಿಯಾಗಿ ನಿಗದಿಯಾಗಿತ್ತು ಅದೇ ರೀತಿ ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಎಂಎಲ್ಸಿಗಳ ಒಂದು ಸಭೆ ನಡೆಯುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಲಿದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಪ್ರಮುಖರು ಮುಖಂಡರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಸ್ಐಟಿ ಇಲ್ಲವೇ ಸಿಐಡಿ ತನಿಖೆಗೆ ಒತ್ತಾಯದ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಈ ಪ್ರಕರಣವನ್ನು ಎಸ್ಐಟಿಗೆ ನೀಡಬೇಕು, ಇಲ್ಲ ಸಿಐಡಿಗೆ ನೀಡಿ ಅದರ ತನಿಖೆಯನ್ನು ಮಾಡಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯ ಮಾಡುವಂತಹ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅದಾದ ನಂತರ ಸರ್ಕಾರದ ಮೇಲೆ ಒತ್ತಡ ಕೂಡ ಒಕ್ಕಲಿಗ ನಾಯಕರು ತರಲಿದ್ದಾರೆ. ಮುನಿರತ್ನ ಹಳೆಯ ಪ್ರಕರಣಗಳನ್ನು ಕೂಡ ಮುಖಂಡರು ಕೆದಕಲಿದ್ದಾರೆ. ಯಾವ್ಯಾವ ಪ್ರಕರಣಗಳಿದ್ದಾವೆ, ಈ ಹಿಂದಿನ ಪ್ರಕರಣಗಳು, ಅದನ್ನು ಕೂಡ ಮುಖಂಡರು ಕೆದಕುವಂತಹ ಸಾಧ್ಯತೆ ಇದೆ. ಈ ಮೂಲಕ ಒಕ್ಕಲಿಗ ಸಮುದಾಯವನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು ಇವತ್ತು ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆ ಇದೆ. ಸಮುದಾಯವನ್ನು ಒಟ್ಟುಗೂಡಿಸಬೇಕು, ಮುನಿರತ್ನ ಅವರ ವಿರುದ್ಧ ಸಮುದಾಯವನ್ನು ಎತ್ತಿಕಟ್ಟಬೇಕು. ಯಾರ್ಯಾರು ನಾಯಕರಿದ್ದಾರೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಮುನಿರತ್ನ ಅವರ ವಿರುದ್ಧ ಪೊಲೀಸರ ತನಿಖೆ ಬೇಡ, ಅವರ ವಿರುದ್ಧ ತನಿಖೆ ಮಾಡಿಸಬೇಕಾಗಿರುವಂಥದ್ದು ಎಸ್ಐಟಿ ಮೂಲಕ. ಅವರ ವಿರುದ್ಧ ಸಿಐಡಿಗೆ ತನಿಖೆಗೆ ನೀಡಬೇಕು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೂ ಕೂಡ ಒತ್ತಡ ತರೋದಕ್ಕೆ ಅಂತ ಇದೀಗ ಒಕ್ಕಲಿಗ ಸಮುದಾಯದ ನಾಯಕರು ಮುಂದಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮುನಿರತ್ನ ಅವರದ್ದು ಅನ್ನಲಾಗಿರುವಂತಹ ಆಡಿಯೋ ಏನಿದೆ, ಅದರಲ್ಲಿ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಕೀಳು ಮಟ್ಟದ ಕೆಳಮಟ್ಟದ ಪದಗಳನ್ನು ಬಳಕೆ ಮಾಡಿ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರದ್ದೇ ವಾಯ್ಸ್ ಹೌದಾ ಅಲ್ವಾ ಅದನ್ನು ದೃಢಪಡಿಸೋದಕ್ಕೆ ಅಂತ ಅವರ ವಾಯ್ಸ್ ಸ್ಯಾಂಪಲ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. FSLಗೂ ಕೂಡ ರವಾನೆ ಮಾಡಿದ್ದಾರೆ. ಈ ನಡುವೆ ಈ ಪ್ರಕರಣದ ತನಿಖೆ ಏನಿದೆ ಅದನ್ನು SIT ಮಾಡಬೇಕು, CID ಮಾಡಬೇಕು ಅಂತ ಒಕ್ಕಲಿಗ ಸಮುದಾಯದ ನಾಯಕರು ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಕೂಡ ತರಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗಾಗಲೇ ಮುನಿರತ್ನ ಅವರ ಸಂಕಷ್ಟಗಳು ಹೆಚ್ಚಳ ಆಗಿತ್ತು. ಇದೀಗ ಹಳೆ ಪ್ರಕರಣಗಳನ್ನು ಕೂಡ ಕೆದಕಿ ಮುನಿರತ್ನ ಅವರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಳ ಮಾಡೋದಕ್ಕೆ ಅಂತ ಇದೀಗ ಒಕ್ಕಲಿಗ ಸಮುದಾಯದ ನಾಯಕರು ಏನಾದರೂ ಮುಂದಾಗ್ತಾ ಇದ್ದಾರಾ? ಇವತ್ತಿನ ಸಭೆ ಎಷ್ಟು ಗಂಟೆಗೆ ನಡೀಬಹುದು, ಏನೆಲ್ಲ ಚರ್ಚೆ ಆಗಬಹುದು ಸಭೆಯಲ್ಲಿ ಅಂತ? ಸಂತೋಷ್, ಮುನಿರತ್ನ ಅವರ ಜಾತಿ ನಿಂದನೆ ಪ್ರಕರಣ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ಮುನಿರತ್ನ ಅವ್ರಿಗೂ ಕೂಡ ಇದು ಸಂಕಷ್ಟ ತರುವಂತ ಸಾಧ್ಯತೆಗಳು ಎದುರಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿಯವರೆಗೆ ಕಾಂಗ್ರೆಸ್ ಇರ್ಬೋದು, JDS ಹಾಗೆ ಬಿಜೆಪಿ ಎಲ್ಲ ನಾಯಕರ ಜೊತೆ ಉತ್ತಮವಾದಂತ ಬಾಂಧವ್ಯವನ್ನ ಮುನಿರತ್ನ ಅವ್ರು ಇಟ್ಕೊಂಡಿದ್ರು. ಯಾವಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಸಂದರ್ಭದಲ್ಲಿ DK ಸುರೇಶ್ ಅವರ ವಿರುದ್ಧವಾಗಿ ಮುನಿರತ್ನ ಅವರು ಕೆಲಸವನ್ನ ಮಾಡಿದ್ರು. RR ನಗರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮತಗಳನ್ನ ಲೀಡ್ ಕೊಡ್ತಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ DK ಬ್ರದರ್ಸ್ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಹಾಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸಾಫ್ಟ್ ಕಾರ್ನರ್ ಇದ್ರು ಮುನಿರತ್ನ ಅವರ ವಿಚಾರದಲ್ಲಿ. DK ಬ್ರದರ್ಸ್ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಈಗ ಜಾತಿ ನಿಂದನೆ ಪ್ರಕರಣ ದಾಖಲಾಗಿರೋದ್ರಿಂದ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಬೇಕು, ಅವರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಸೊ ಹಾಗಾಗಿ ಒಂದು ಕಡೆ ಪ್ರತಿಭಟನೆಗಳು, ದಲಿತ ಸಂಘಟನೆಗಳು, ಒಕ್ಕಲಿಗ ಸಮುದಾಯದ ನಾಯಕರು ಹಾಗೆ ದಲಿತ ಸಮುದಾಯದ ನಾಯಕರು ಪಕ್ಷದ ವೇದಿಕೆಯಲ್ಲಿ ಒಂದು ಕಡೆ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ
ಸಮುದಾಯದ ಮುಖಂಡರುಗಳು ಕೂಡ ಪ್ರತಿಭಟನೆಗಳನ್ನ ಇಡೀ ರಾಜ್ಯಾದ್ಯಂತ ನಡೆಸೋದಕ್ಕೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ಒಕ್ಕಲಿಗ ನಾಯಕರ ಒಂದು ಸಭೆಯನ್ನು ಕೂಡ ನಡೆಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತು ಸಂಜೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಸಮುದಾಯದ ಶಾಸಕರು, ರಾಜ್ಯಸಭಾ ಸದಸ್ಯರು, MLCಗಳು ಹಾಗೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಜೊತೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಏಟ್ರಿಯಾ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ ಅನ್ನುವಂತ ಮಾಹಿತಿಗಳಿದೆ. ಸಭೆಯಲ್ಲಿ ಗಂಭೀರವಾಗಿ ಈ ಪ್ರಕರಣವನ್ನ ಚರ್ಚೆಯನ್ನ ಮಾಡಲಾಗತ್ತೆ. ಅಂತಿಮವಾಗಿ ಸಮುದಾಯದ ಬಗ್ಗೆ ಅವರು ಅವಹೇಳನವನ್ನ ಮಾಡಿರೋದ್ರಿಂದ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಸರ್ಕಾರದ ಮೇಲೆ ಯಾವ ರೀತಿಯಾದಂತ ಒತ್ತಡಗಳನ್ನ ತರಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ. ಅಂತಿಮವಾಗಿ SIT ತನಿಖೆ ಮತ್ತೆ CID ತನಿಖೆಗೆ ಆಗ್ರಹಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ಇದರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗತ್ತೆ. ನಂತರ ಮುನಿರತ್ನ ಅವರ ವಿರುದ್ಧ ಹಿಂದಿನ ಹಳೆಯ ಪ್ರಕರಣಗಳನ್ನು ಕೂಡ ಕೆದಕಿ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಯನ್ನ ಮಾಡಿಸ್ಬೇಕು, ಅವರಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು, MLCಗಳು, ಸಚಿವರು ಎಲ್ಲರೂ ಕೂಡ ಈಗ ಒಟ್ಟಾಗ್ತಾ ಇದ್ದಾರೆ. ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.